ಹಿಂದೂಪರ ಹೋರಾಟಗಾರ ಪುನೀತ್ ಕೆರಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಬೇರೆ ಕೇಸ್ ಆದ್ರೆ ಅರೆಸ್ಟ್ ಮಾಡಿ ತೊಂದ್ರೆ ಇಲ್ಲ. ಇದು ಬಾಂಗ್ಲಾದೇಶವರು ಎಲ್ಲಿದ್ರು ಅವ್ರು ಹೋಗಿ ಹುಡುಕಿ ಕೊಟ್ಟರು, ಹೋಗಿ ಪ್ರಶ್ನೆ ಮಾಡಿದ್ರು, ಅವರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಅವ್ರು ಏನು ಪ್ರೂವ್ ಮಾಡಿದ್ರು ಅಲ್ಲಿ ಬಾಂಗ್ಲಾದೇಶವರು ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ. ಅಲ್ಲಿ ಹೇಗ್ ಬಂದ್ರು, ಯಾಕೆ ಬಂದ್ರು, ಅವ್ರಿಗೆ ವೋಟರ್ ಐಡಿ ಯಾರು ಕೊಟ್ರು, ಆಧಾರ್ ಕಾರ್ಡ್ ಯಾರು ಕೊಟ್ರು, ಇದ್ರ ಬಗ್ಗೆ ಯಾಕೆ ಇನ್ನೂ ಸಹ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ? ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಹೋಮ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ ಉತ್ತರ. 999 ಇದ್ದಾರೆ ಇಲ್ಲಿ ಬಾಂಗ್ಲಾದೇಶ ಹೊರಗಿನವರು, ಭಾರತೀಯರಲ್ಲದವರು ಇಲ್ಲಿಗೆಲ್ ಆಗಿ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನುವಂತ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಆದ್ರೂ ಸಹ ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಇವತ್ತೇ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಸಮಸ್ಯೆಗಳನ್ನು ಎದುರಿಸ್ತೇವೆ ಮುಂದಿನ ದಿನದಲ್ಲಿ. ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಕುಡಿದಿದ್ದಾರೆ, ಶಫೀನ್ ಆಶಿಪುಡಿ, 2 ವರ್ಷ ಆಯ್ತು ಸರ್. ಇನ್ನೂ ಒಂದು ಚಾರ್ಜ್ ಶೀಟ್ಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಇನ್ನೂ ಒಂದು ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಸರ್ಕಾರದಿಂದ ಆಗ್ಲಿಲ್ಲ. ಲಾ ಅಂಡ್ ಆರ್ಡರ್ ವಿಷಯ ತುಂಬಾ ಇದೆ, ಎಲ್ಲರೂ ಸಹ ಮಾತಾಡಿದ್ರು. ನಾನು ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗುದಿಲ್ಲ.